ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒತ್ತಾಯಿಸಿ ಇಂದು ಅರಸೀಕೆರೆ ಬಂದ್ಗೆ ಕರೆ ನೀಡಲಾಗಿತ್ತು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ರೈತರು ಕರೆ ನೀಡಲಾಗಿದ್ದ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿತ್ತು. ಹಳ್ಳಿಗಳಿಂದ ರೈತರು ತಮ್ಮ ಎತ್ತಿನ ಗಾಡಿಗಳ ಮೂಲಕ ಬಂದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅರಸೀಕೆರೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡಿ ರೈತನ ಜೀವನಾಡಿಯಾಗಿರೋ ಕೊಬ್ಬರಿಗೆ ಶೀಘ್ರವೇ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಸ್ಥಿತಿಗತಿ ಮತ್ತು ಆ ರಾಜ್ಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳ ಗಾತ್ರ ಮತ್ತು ಆ ಯೋಜನೆಗಳ ಪ್ರಮಾಣ, ಆ ಯೋಜನೆಗಳ ಸಾತ್ವಿಕತೆ ಮತ್ತು ಆ ಯೋಜನೆಗಳಿಗಿರ್ತಕ್ಕಂಥ ಗಾಂಭೀರ್ಯತೆ, ಇದನ್ನ ಆಧರಿಸಿ ಒಂದು ರಾಜ್ಯ, ಕರ್ನಾಟಕ ರಾಜ್ಯ ಯಾವ ರೀತಿ ಅಭಿವೃದ್ಧಿಯ ಪಥದ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರು ತೆಂಗನ್ನ ನಂಬಿ ಬದುಕುತ್ತಿದ್ದಾರೆ. ಅರಸೀಕೆರೆ, ಹಾಸನ, ಚನ್ನರಾಯಪಟ್ಟಣ, ಬೇಲೂರು, ಅರಕಲಗೂಡು ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ತೆಂಗಿನ ಮರಗಳನ್ನು ಬೆಳೆದಿದ್ದಾರೆ. ಕಳೆದ 15 ವರ್ಷಗಳ ಹಿಂದೆ ನುಸಿ ರೋಗ, ಮಳೆ ಕೊರತೆ, ಬೆಂಕಿ ರೋಗಕ್ಕೆ ತುತ್ತಾಗಿ ಕೋಟ್ಯಾಂತರ ತೆಂಗಿನ ಮರಗಳು ನಾಶವಾಗಿ ರೈತರು ತೀವ್ರ ಸಂಕಷ್ಟ ಎದುರಿಸುವಂತಾಯಿತು. ತೆಂಗು ಬೆಳೆಗಾರರಿಗೆ ಪರಿಹಾರ ನೀಡುವಂತೆ ಸಾಕಷ್ಟು ಹೋರಾಟಗಳು ನಡೆದವು. ಎಚ್.ಡಿ. ಕುಮಾರಸ್ವಾಮಿ 2ನೇ ಬಾರಿ ಮುಖ್ಯಮಂತ್ರಿಯಾದಾಗ ತೆಂಗಿನ ಮರಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ರೈತರಿಗೆ ಪರಿಹಾರವನ್ನ ನೀಡಿದ್ರು. ಇದೀಗ ಎಲ್ಲಾ ಕಡೆ ಉತ್ತಮ ಮಳೆಯಾಗಿರೋದ್ರಿಂದ ಇಳುವರಿ ಕೂಡ ಹೆಚ್ಚಾಗಿದೆ. ಆದರೆ ಗಾಯದ ಮೇಲೆ ಬರೆ ಎನ್ನುವಂತೆ ಕೊಬ್ಬರಿ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಕ್ವಿಂಟಾಲ್ಗೆ 19,500 ರೂಪಾಯಿ ಇದ್ದ ಧಾರಣೆಗೆ ಈಗ 11,000ಕ್ಕೆ ಕುಸಿದಿದೆ. ಇದರಿಂದಾಗಿ ರೈತರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಹಾಗಾಗಿ ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿತ್ತು. ಹೋರಾಟ ಪ್ರತಿಭಟನೆ ಪ್ರಾರಂಭ ಆಗಿದೆ. 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟು, ಒಂದು ಕೊಬ್ಬರಿ ಬೆಲೆ ಏನು ಕುಸಿದು ಹೋಗಿದೆ ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು, ಇನ್ನೊಂದು ಟ್ರಾನ್ಸ್ಫಾರಮನ್ನು ಹಾಕ್ಕೊಡ್ಲಿಕ್ಕೆ ಏನು ದುಡ್ಡನ್ನು ಕಟ್ಟಿಸ್ಕೊಂಡು ಟ್ರಾನ್ಸ್ಫಾರಮನ್ನು ಹಾಕೊಟ್ಟಲ್ಲ ಅದನ್ನು ಕೂಡಲೇ ರೈತರಿಗೆ ಹಾಕ್ಕೊಡ್ಬೇಕು ಅಂತ 2 ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗ ಅಲ್ಲಿ ಸಮಾವೇಶಗೊಳ್ತೀವಿ APMC ಆವರಣದಲ್ಲಿ. ಅಲ್ಲಿ ಎಲ್ಲವನ್ನು ಸವಿಸ್ತಾರವಾಗಿ ಮಾತನಾಡ್ತೀವಿ. ಅಲ್ಲಿ ರಾಜ್ಯ ಕೇಂದ್ರ ಸರ್ಕಾರದ ಪಾಲೇನು, ಎಲ್ಲರ ಪಾಲನ್ನು ಏನು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇವತ್ತೇನು BJP ಸರ್ಕಾರ ಇವತ್ತು ರೈತ ವಿರೋಧಿ ಧೋರಣೆಯನ್ನು ತಗೊಂಡಿದೆ, ತೆಂಗು ಬೆಳೆಗಾರರಿಗೆ ಏನು ಅಸಡ್ಡೆಯನ್ನು ಮಾಡಿದೆ, ಅವರ ಹಿತಕ್ಕೆ ಬರ್ತಾ ಇಲ್ಲ, ಅದರ ಬಗ್ಗೆ ಭಾಳವಾಗಿ ಜನ ಇವತ್ತು ತಂಡೋಪತಂಡವಾಗಿ ಸಾವಿರಾರು ಜನ ಇಲ್ಲಿ ಬಂದು ಸೇರಿದ್ದಾರೆ. ಅವರ ಪರವಾಗಿ ಆ ರೈತ APMC ಹಾಡಿನಲ್ಲಿ ನಾವು ಸೇರ್ತೇವೆ ಸಭೆ. ಕೊಬ್ಬರಿಗೆ ಕನಿಷ್ಠ ಪಕ್ಷ ಇವತ್ತಿನ ವೈಜ್ಞಾನಿಕವಾದಂಥದ್ದು 18,000ದಿಂದ 20,000 ರೂಪಾಯಿ ಘೋಷಣೆ ಮಾಡಬೇಕು ಬೆಂಬಲ ಬೆಲೆನ ಅನ್ನೋದು ನಮ್ಮ ಒತ್ತಾಯ. ಸದನದಲ್ಲೂ ಚರ್ಚೆ ಮಾಡಿರೋನು ಅವ್ರೇನು ಬೀದಿಗೆ ಇಳಿಲೇಬೇಕಾಯ್ತು. ಸದನದಲ್ಲಿ ಚರ್ಚೆ ಮಾಡಿದೆ, ಅದಕ್ಕೆ ಉತ್ತರ ಬರಲಿಲ್ಲ, ಅವರಿಂದ ಮಾಡಲಿಲ್ಲ ಅವರು. ಅದಕ್ಕೋಸ್ಕರ ಬೀದಿಗೆ ಇಳಿದಿದ್ವಿ. ಮತ್ತೆ ಪುನಃ ಸದನದಲ್ಲೂ ಚರ್ಚೆ ಮಾಡ್ತೀವಿ. ಇನ್ನು ಮುಂದೆ ಈ ಬೆಲೆ ನಿಗದಿ ಆಗೋವರೆಗೂ, ಬೆಂಬಲ ಬೆಲೆ ನಿಗದಿ ಆಗೋವರೆಗೂ ಹೋರಾಟ ಮುಂದುವರಿಯುತ್ತೆ. ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೆ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ರು. ವಾಹನ ಸಂಚಾರ ಎಂದಿನಂತಿತ್ತು. ಬಂದ್ ಹಿನ್ನೆಲೆಯಲ್ಲಿ ಕೆಲವು ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ರಜೆ ಘೋಷಣೆ ಮಾಡಿದ್ವು. ಶಾಲಾ ಕಾಲೇಜಿಗೆ ಬಂದಿದ್ದ ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸಾದ್ರು. ಅರಸೀಕೆರೆ ಪ್ರವಾಸಿ ಮಂದಿರದಿಂದ ಸಾವಿರಾರು ರೈತರು ನೂರಾರು ಟ್ರ್ಯಾಕ್ಟರ್ಗಳಲ್ಲಿ APMC ಮಾರುಕಟ್ಟೆಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಪ್ರತಿಭಟನೆ ಮೆರವಣಿಗೆಯ ವೇಳೆ ಸಾರ್ವಜನಿಕರಿಗೆ ಕಾಯಿಗಳನ್ನು ವಿತರಿಸಲಾಯಿತು. ಕೂಡಲೇ ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಸರ್ಕಾರವನ್ನ ಒತ್ತಾಯಿಸಿದ್ರು. ಶಾಸಕ ಕೆಎಂ ಶಿವಲಿಂಗೇಗೌಡ ಕೆಲ ತಿಂಗಳಿನಿಂದ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದು ಇಂದಿನ ಹೋರಾಟ ಕೂಡ ತೀವ್ರ ಕುತೂಹಲ ಮೂಡಿಸಿತ್ತು. ಇಂದು ಕೂಡ ಜೆಡಿಎಸ್ ಪಕ್ಷದ ಹೊರತಾಗಿ ರೈತರು, ಅಭಿಮಾನಿಗಳು, ಬೆಂಬಲಿಗರು ಹಾಗೂ ವಿವಿಧ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದ್ರು.
ಈ ಪ್ಯಾಸೇಜ್ ರೇಟು ಕೂಲಿ ರೇಟು ಎಲ್ಲ ಜಾಸ್ತಿ ಆಗಿದೆ. ಒಂದು ಲೋಡ್ ಮಣ್ಣು ಹೊಡ್ಸೋಕ್ಕೂ 1,000 ರೂಪಾಯಿ ದುಡ್ಡು ಬೇಕಾಗುತ್ತೆ. 7,000 ರಿಂದ 8,000 ರೂಪಾಯಿ ಗೊಬ್ಬರ ಹಾಕ್ಬೇಕಾಗುತ್ತೆ ತೆಂಗಿನ ಮರಕ್ಕೆ. ಡೀಸೆಲ್ ಬೆಲೆ ಹೆಚ್ಚಾಗೈತೆ. ಕೂಲಿ ಕರೆದ್ರೆ 1,000 ರೂಪಾಯಿ ಕೂಲಿ ಕೊಡಬೇಕಾಗುತ್ತೆ. ಒಂದು ದಿನಕ್ಕೆ ಒಬ್ಬ ಕೂಲಿ ಕೊಡೋದು 1,000 ರೂಪಾಯಿ ಬೇಕಾದ್ರೆ ಮತ್ತು ಕಾಯಿ ಕೆಡಿಸೋದು ಕಷ್ಟ ಐತೆ. ಒಂದು ಕಾಯಿಗೆ 10 ರೂಪಾಯಿ ಖರ್ಚು ಬರ್ತೈತೆ. ಕೆಡಿಸಿ ಏರ್ಸಿ ಸುಮ್ಮನೆ ಅಟ್ಟಕ್ಕಾಗೋದ್ರೊಳಗೆ 10,000 ರೂಪಾಯಿ ಯಾರು ಮಾರಕ್ಕೆ ಹೋದ್ರೆ ತಾಂತಾ ಇಲ್ಲ. ಭಾಳ 20 ರಿಂದ 25,000 ರೂಪಾಯಿ ರೇಟ್ ಆದರೆ ರೈತರು ಬದುಕ್ತಾರೆ ಹೊರತು ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತಾರೆ. ರೈತರು ಭಾಳ ಕಷ್ಟ ಇದೆ ಇವತ್ತಿನ ಜೀವನ ಮಾಡೋದು. ತೆಂಗಿನ ಬೆಳೆ ಜಾಸ್ತಿ ಮಾಡ್ಬೇಕು. ತೆಂಗಿನ ರೇಟ್ ಗೊಬ್ಬರ ರೇಟ್ ಜಾಸ್ತಿ ಮಾಡ್ಬೇಕಾಯ್ತು. ಈಗ ಅಷ್ಟೇ ರೈತರು ಕೇಳ್ತಾರೆ. ಇನ್ನೇನು ಈ ರೇಟ್ಗೆ ಏನೂ ಮಾಡೋಕ್ಕಾಗ್ತಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈಗ ತೆಂಗು ವಿಷಯ ಕುಡಿಯೋ ಮಟ್ಟಕ್ಕೆ ಬಂದಿದೆ. ಹತ್ತು ವರ್ಷದಿಂದ ಮಳೆ ಇಲ್ದಲ್ಲ ರೈತ ಹಾಳಾಗಿ ಹೋಗಿ ಕರ್ನಾಟಕ 11,000 ಬಂದಿದೆ. ಅದಕ್ಕೆ ಯಾವುದಕ್ಕೂ ಟಿ ಸಿ ಕೊಡ್ತೀವಿ ಅಂತ ಹೇಳಿದ್ರು. 2 ಜನಕ್ಕೆ 46,000 ಟಿ ಸಿನೂ ಕೊಟ್ಟಿಲ್ಲ. ಎಲ್ಲ ಬರೀ ಸರ್ಕಾರ ಕೆಟ್ಟ ಸರ್ಕಾರ. ಅದು 40% ಸರ್ಕಾರ, 40% ಸರ್ಕಾರ ಎಲ್ಲ ರೈತರಿಗೆ ಸಂಕಷ್ಟ ತಂದಿಟ್ಟಿದ್ದಾರೆ. ಯಾವುದು ಹೆಲ್ಪ್ ಮಾಡ್ತಾ ಇಲ್ಲ. ಎಲ್ಲ ನಮ್ಮ ಶಾಸಕರು ನಿನ್ನೆ 1 ವಾರದಿಂದ ಇದೇ ರೈತರ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅವ್ರಿಗೆ ಸರ್ ರೈತರಿಗೆ ನಮ್ಮದು ಕೊಬ್ಬರಿ ಬೆಂಬಲ ಬೆಲೆ ಬೇಕು. 17,000 ಇದ್ದದ್ದು 11,000 ಬಂದಿದ್ದಿದೆ. ನಮಗೆ ಬೆಂಬಲ ಬೇಕು, ಬೆಂಬಲ ಬೆಲೆ ಬೇಕು. ರೈತರಿಗೆ ತೊಂದರೆ ಆಗ್ತಾ ಇದೆ. ರೈತರಿಗೆ ಯಾವುದು ಇದಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಬೇಕು ನಮಗೆ. ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ರೈತರಿಗೆ ಸಂಕಷ್ಟಗಳ ಸರಮಾಲೆ ಎದುರಾಗುತ್ತಿದ್ದು ತೀವ್ರ ಸಮಸ್ಯೆಗೆ ಸಿಲುಕುತ್ತಿದ್ದಾರೆ. ಇದೀಗ ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ಘೋಷಿಸಿ ರೈತರ ನೆರವಿಗೆ ಧಾವಿಸಲಿದೆಯಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಹಣಕಾಸಿನ ಸ್ಥಿತಿಗತಿ ಮತ್ತು ಆ ರಾಜ್ಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳ ಗಾತ್ರ ಮತ್ತು ಆ ಯೋಜನೆಗಳ ಪ್ರಮಾಣ, ಆ ಯೋಜನೆಗಳ ಸಾತ್ವಿಕತೆ ಮತ್ತು ಆ ಯೋಜನೆಗಳಿಗಿರ್ತಕ್ಕಂಥ ಗಾಂಭೀರ್ಯತೆ, ಇದನ್ನು ಆಧರಿಸಿ ಒಂದು ರಾಜ್ಯ, ಕರ್ನಾಟಕ ರಾಜ್ಯ ಯಾವ ರೀತಿ ಅಭಿವೃದ್ಧಿಯ ಪಥದ ಪಕ್ಷಾತೀತವಾಗಿ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ ಹಾಗೂ ಸಹಾಯಧನ ಹೆಚ್ಚಿಸುವ ಮತ್ತು ಅಕ್ರಮ ಸಕ್ರಮ ಯೋಜನೆಯಡಿ ಕೃಷಿ ಅಳವಡಿಸಲು ರೈತರಿಂದ ಹಣ